ಓಂ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರಿಗೆ ನವೆಂಬರ್ 13, 14, 15, 16, 17 ಎಂಬ ಈ ದಿನಾಂಕಗಳಲ್ಲಿ ಭಾರಿ ಶಕ್ತಿಯ ಚಲನವಲನ ಸಂಭವಿಸ್ತಾ ಇದೆ. ಈ 5 ದಿನಗಳು ಕುಂಭರಾಶಿಯವರಿಗೆ ಅಪಾರ ಶುಭವನ್ನ, ದೈವ ಕೃಪೆಯನ್ನ ಮತ್ತು ರಕ್ಷಣೆಯನ್ನ ನೀಡುವ ಸಮಯವಾಗುತ್ತೆ. ಇದುವರೆಗೆ ನಿಮ್ಮನ್ನು ಬೆಂಬಲಿಸುತ್ತಿದ್ದು, ಅನೇಕ ಅನಾಹುತಗಳಿಂದ ತಪ್ಪಿಸಿದ್ದು, ನಿಮ್ಮ ಹಿಂದೆ ನಿಂತಿದ್ದು ಯಾರು ಎಂಬುದು ತಿಳಿದ್ರೆ ನೀವು ಬೆರಗಾಗ್ತೀರಾ. ಈ ವಿಡಿಯೋವನ್ನು ಯಾರೂ ಇಲ್ಲದಾಗ ಸ್ವಲ್ಪ ಒಂಟಿಯಾಗಿ ನೋಡಿ. ಈ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೆದು ಬರಲಿದೆ ಎಂಬುದನ್ನು ನೀವು ಗಮನ ಕೊಟ್ಟು ಕೇಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕುಂಭರಾಶಿಯಲ್ಲಿ ಜನಿಸಿದವರು ಹೊರಗೆ ತುಂಬಾ ಆಕರ್ಷಕರಾಗಿ ಕಾಣ್ತಾರೆ. ಮನಸ್ಸು ತುಂಬಾ ಸಾಧುವಾಗಿರುತ್ತೆ. ಎಲ್ಲರೊಂದಿಗೆ ಸಿಹಿಯಾಗಿ ಮಾತನಾಡ್ತಾರೆ. ಯಾರಿಗಾದ್ರೂ ನೋವಾಗುವ ವಿಷಯ ಕೇಳಿಸಿದ್ರೂ ಕೂಡ ಅದನ್ನು ಗೌರವದಿಂದ ಹೇಳ್ತಾರೆ. ಆದರೆ ಇವರ ಆ ಗುಣಗಳೇ ಕೆಲವೊಮ್ಮೆ ಇವರಿಗೆ ಶತ್ರುಗಳನ್ನ ಹೆಚ್ಚಿಸುತ್ತೆ. ಕೆಲವರು ಇವರನ್ನ ದೂರ ಮಾಡ್ಕೊಳ್ತಾರೆ. ಇದುವರೆಗೆ ಅನೇಕ ಸಂಕಷ್ಟಗಳನ್ನ ಎದುರಿಸಿದ್ದಾರೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ನಷ್ಟ ನಷ್ಟ ನಷ್ಟ. ಇನ್ನು ಜೀವನದಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂತ ಹಲವಾರು ಸಲ ಯೋಚನೆ ಮಾಡಿದ್ರೂ ಕೂಡ ಕುಟುಂಬದ ಒಂದು ಭಾರದಿಂದಾಗಿ ಇವರ ಜೀವನದಲ್ಲಿ ಜವಾಬ್ದಾರಿಗಳು ತುಂಬಾ ಹೆಚ್ಚು ಅನಿಸುತ್ತೆ. ಅದಕ್ಕಾಗಿ ತುಂಬಾ ಶ್ರಮವನ್ನ ಕೂಡ ಇವರು ವಹಿಸ್ತಾರೆ. ಆದರೂ ಇವರಲ್ಲಿ ಒಳ್ಳೆಯ ಹೃತ್ಪೂರ್ವಕ ಜೀವನವನ್ನು ದೇವರು ಕೊಟ್ಟಿರ್ತಾರೆ. ಕುಂಭರಾಶಿಯವರ ಅಧಿಪತಿ ಶನಿ ಗ್ರಹ ಆಗಿರೋದ್ರಿಂದ ಈ 5 ದಿನಗಳು ನಿಮ್ಮ ಅದೃಷ್ಟದ ಬಾಗಿಲುಗಳನ್ನ ತೆರೆಯುವ ಸಮಯವಾಗಿದೆ. ಶನಿಯ ಕಷ್ಟಗಳಿಂದ ಗೆಲುವು ಅನ್ನೋದು ನಿಮಗೆ ಸಿಗುತ್ತೆ. ಮಾಡಿದ ಯಾವುದೇ ಕಾರ್ಯದಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತೆ. ಹಣದ ಹರಿವು ಹೆಚ್ಚು ಆಗುತ್ತೆ. ಮನೆಯಲ್ಲಿನ ಆರ್ಥಿಕ ಪರಿಸ್ಥಿತಿ ಪ್ರಗತಿ ಸಾಧಿಸುತ್ತೆ. ಸಾಲದಿಂದ ಬಂದ ಒತ್ತಡ ತೀರಿಬಿಡುತ್ತೆ. ಒಳಗಿನ ಖಿನ್ನತೆ, ಕುಟುಂಬ ಜಗಳಗಳು, ಅಸಮಾಧಾನ ಆಲ್ ಕ್ಲಿಯರ್ ಆಗುತ್ತೆ. ಇನ್ನು ಕಷ್ಟದಿಂದ ಬಿಡುಗಡೆ ಅನ್ನೋದು ಲಭಿಸುತ್ತೆ. ದರಿದ್ರದ ಹಿಡಿತ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಕುಂಭರಾಶಿಯವರೇ ಬುದ್ಧಿವಂತಿಕೆಯೂ ಮತ್ತು ಧೈರ್ಯವೂ ಇವರಿಗೆ ತುಂಬಾ ಜಾಸ್ತಿ ಇರುತ್ತೆ. ಯಾವ ಕೆಲಸವನ್ನೇ ಮಾಡಿದ್ರು ಕೂಡ ಒಂದು ಎಷ್ಟು ಕ್ಷಣ ಮಾತ್ರದಲ್ಲೇ ಇವರು ಯೋಚನೆ ಮಾಡಿ ಎಲ್ಲ ಕೆಲಸವನ್ನ ಮಾಡಿ ಮುಗಿಸ್ಬಿಡ್ತಾರೆ. ಯಾವ ಸಮಸ್ಯೆ ಬಂದರೂ ಕೂಡ ಧೈರ್ಯವಾಗಿ ಎದುರಿಸುವ ಗುಣ ಇವರಲ್ಲಿದೆ. ಇವರು ಇತರರಿಗಾಗಿ ತ್ಯಾಗವನ್ನ ಮಾಡ್ತಾರೆ. ಆದರೆ ಕೆಲವರು ಇವರನ್ನೇ ಮೋಸ ಮಾಡುವ ಪರಿಸ್ಥಿತಿ ಕೂಡ ಎದುರಾಗಿಬಿಡುತ್ತೆ. ಆದರೂ ಇವರ ಒಳ್ಳೆಯ ಭವಿಷ್ಯ ಅಳತೆಯನ್ನ ಬೆಳೆದಿರುತ್ತೆ. ಈ 5 ದಿನಗಳು ಸಮಯ ಬೆಂಬಲ ನೀಡುವ ದಿನಗಳು. ಇದುವರೆಗೆ ಎದುರಿಸಿದ ಎಲ್ಲ ಅಡಚಣೆಗಳು ಒಂದಾದ ಮೇಲೆ ಒಂದು ಎಲ್ಲವೂ ಕಡಿಮೆ ಆಗುತ್ತಾ ಹೋಗುತ್ತೆ. ಅದಕ್ಕೆಲ್ಲ ತೆರೆ ಅನ್ನೋದು ಬೀಳುತ್ತೆ. ಹಣದ ಪ್ರವಾಹ ಹೆಚ್ಚಾಗುತ್ತೆ. ಸಾಲದ ಸಮಸ್ಯೆಗಳು ಕುಸಿಯುತ್ತೆ. ನೀವು ಮಾಡಬೇಕೆಂದುಕೊಂಡ ಕೆಲಸಗಳು ನೆರವೇರುತ್ತೆ. ಅದೃಷ್ಟ ನಿಮಗೆ ಸಹಾಯ ಮಾಡುವಂತೆ ಕಾಣ್ತಾ ಇದೆ. ಇನ್ನು ಸಂಪಾದನೆ ಅನ್ನೋದು ಜಾಸ್ತಿ ಆಗುತ್ತೆ. ಕುಂಭರಾಶಿಗೆ ಸೇರಿದ ಧನಿಷ್ಠ ನಕ್ಷತ್ರದ 3ನೇ 4ನೇ ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವ ಭಾದ್ರದ ಮೊದಲ 2ನೇ ಪಾದಗಳು, ಇವೆಲ್ಲ ಸೇರಿ ಒಟ್ಟು 9 ಪಾದಗಳು ಇರುತ್ತೆ. ಇವರ ಕಷ್ಟಕ್ಕೆ ತಕ್ಕ ಫಲ ಭಾಗ್ಯದಿಂದ ಬರುತ್ತೆ. 5 ದಿನಗಳಲ್ಲಿ ಒಂದು ದೈವ ಶಕ್ತಿ ಇವರ ಮೇಲೆ ಕಾಪಾಡುವಂತೆ ಇರುತ್ತದೆ. ಯಾವ ಕೆಲಸವನ್ನೇ ಮಾಡಿದ್ರೂ ಕೂಡ ಜಯವನ್ನ ಇವರು ಹೊಂತಾರೆ. ಜೀವನದಲ್ಲಿನ ಗೊಂದಲಗಳು ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸಿಗೆ ಶಾಂತಿ ಅನ್ನೋದು ಬರುತ್ತೆ. ತಮ್ಮ ಜೀವನ ತಮ್ಮ ಇಷ್ಟದಂತೆ ಸಾಗುವುದನ್ನ ಅವರು ಕಣ್ಣಾರೆ ನೋಡ್ತಾರೆ. ಇನ್ನು ಈ ಎಲ್ಲದಕ್ಕೂ ನಿಮಗೆ ಸಹಾಯ ಮಾಡ್ತಾ ಇರುವ ಆ ದೈವ ಯಾರು ಎಂದ್ರೆ ಸಾಕ್ಷಾತ್ ಶ್ರೀ ಹನುಮಂತರು. ಈ 5 ದಿನಗಳಲ್ಲಿ ಹನುಮಂತನ, ಆಂಜನೇಯನ ಒಂದು ಅನುಗ್ರಹ ಕುಂಭರಾಶಿಯವರಿಗೆ ಉಕ್ಕಿ ಬರ್ತಾ ಇದೆ. ಅದರಿಂದ ಅನಂತವಾದ ಅದೃಷ್ಟ ನಿಮಗೆ ಬರ್ತಾ ಇದೆ. ಯಾವುದೇ ಕಾರ್ಯವನ್ನ ನೀವು ಮಾಡಿದ್ರೂ ಕೂಡ ಅದೆಲ್ಲವೂ ಕೂಡ ಬಂಗಾರವಾಗಿಬಿಡುತ್ತೆ. ಇದುವರೆಗೂ ದೋಷಗಳಿಂದ, ಕೇಡಿನಿಂದ, ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ಕಾಪಾಡಿದ್ದು ಶ್ರೀ ಆಂಜನೇಯ ಸ್ವಾಮಿಯೇ. ಈ ಶನಿವಾರ ಹನುಮಾನ್ ದೇವಾಲಯಕ್ಕೆ ನೀವು ಹೋಗಿ ಒಂದು ತೆಂಗಿನಕಾಯಿ ಒಡೆದು 21 ಪ್ರದಕ್ಷಿಣೆ ಹಾಕಿದರೆ ಹನುಮಂತನ ಪೂರ್ಣ ಆಶೀರ್ವಾದ ನಿಮಗೆ ಲಭಿಸುತ್ತೆ. ನಂತರ ನಿಮ್ಮ ಜೀವನದಲ್ಲಿ ತಿರುಗಾಟ ಬರಲ್ಲ. ನಿಮ್ಮ ಇಷ್ಟದ ಎಲ್ಲ ಕಾರ್ಯಗಳು ನೆರವೇರುತ್ತೆ. ಮನೆಯಲ್ಲಿನ ಸಂಪತ್ತು ಹೆಚ್ಚಾಗುತ್ತೆ. ಅದೃಷ್ಟದ ಅಲೆಗಳು ನಿಮ್ಮನ್ನ ಸ್ಪರ್ಶ ಮಾಡುತ್ತೆ. ಅನಾರೋಗ್ಯ ಸಮಸ್ಯೆ ದೂರವಾಗುತ್ತೆ. ಆರೋಗ್ಯ ಸುಧಾರಿಸುತ್ತೆ. ಕುಟುಂಬದಲ್ಲಿ ಎಲ್ಲರೂ ಸಂತೋಷ ಪಡುವ ಸ್ಥಿತಿ ನಿರ್ಮಾಣವಾಗುತ್ತೆ. ಈ ಅವಕಾಶವನ್ನು ಕೈ ಬಿಟ್ರೆ ತುಂಬಾ ದೊಡ್ಡ ನಷ್ಟ ನಿಮಗೆ ಆಗುತ್ತೆ. 5 ದಿನಗಳಲ್ಲಿ ದೈವ ಕೃಪೆ ಅಪಾರವಾಗಿ ಇರುತ್ತೆ. ನಿಮ್ಮನ್ನು ಯಾರು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಯಾರಾದರೂ ನಿಮಗೆ ಕೇಡು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆ ಅದೇ ರಿವರ್ಸ್ ಆಗಿ ಹೋಗ್ಬಿಡುತ್ತೆ. ನಿಮ್ಮ ಶತ್ರುಗಳು ಸಂಪೂರ್ಣವಾಗಿ ದೂರ ಆಗ್ತಾರೆ. ಕುಂಭರಾಶಿಯವರು ಈ 5 ದಿನಗಳಲ್ಲಿ ಒಂದು ಕುಂಕುಮವನ್ನು ಮತ್ತು ಅರಿಶಿಣವನ್ನು ಖರೀದಿ ಮಾಡಿದ್ದಾದ್ರೆ ಇವರಿಗೆ ಅದೃಷ್ಟದ ಬಾಗಿಲು ಅನ್ನೋದು ತೆರೆದು ಬಿಡುತ್ತೆ. ಕುಂಭರಾಶಿಯವರು ಬೇಗ ತೀರ್ಮಾನ ಮಾಡುವ ಗುಣ ಹೊಂದಿರೋದ್ರಿಂದ ಕೆಲವೊಮ್ಮೆ ನಷ್ಟವನ್ನ ಎದುರಿಸಬೇಕಾಗುತ್ತೆ. ಆದ್ರಿಂದ ಆಲೋಚನೆ ಮಾಡಿ ಕ್ರಮವನ್ನ ವಹಿಸಿದ್ರೆ ಲಾಭ ಮಾತ್ರ ಬರುತ್ತೆ. ಈ 5 ದಿನಗಳಲ್ಲಿ ಕೆಲ ಪ್ರಯಾಣಗಳು ಸಂಭವಿಸಬಹುದು. ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. 5 ಇನ್ನು ಬಡಬಗ್ಗರಿಗೆ ನೀವು ದಾನ ಮಾಡಿದರೆ ಪುಣ್ಯ ಅನ್ನೋದು ಬರುತ್ತೆ. ನಿಮ್ಮ ಜೀವನದಲ್ಲಿ ಬಂದಿರುವ ತೊಂದರೆಗಳು ದೂರ ಆಗುತ್ತೆ. ನಿಮ್ಮ ಕೈಯಲ್ಲಿ ನಿಂತುಕೊಂಡಿರುವ ಎಲ್ಲ ಕೆಲಸಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಮುಂದೆ ಅದು ಹೋಗುತ್ತೆ. ಸ್ಟಾಪ್ ಆಗಿದ್ದೆಲ್ಲ ಕಂಟಿನ್ಯೂ ಆಗುತ್ತೆ. ಹಣದ ಬೆಳವಣಿಗೆ ಆಗುತ್ತೆ. ಅಡ್ಡಿಗಳು ಎಲ್ಲವೂ ಹೋಗ್ಬಿಡುತ್ತೆ. ಕುಂಭರಾಶಿಯವರು ಈ 5 ದಿನಗಳಲ್ಲಿ ಯಾರೊಂದಿಗೂ ಜಗಳ ಆಡೋದಕ್ಕೆ ಹೋಗಬೇಡಿ. ಸೀಕ್ರೆಟ್ ವಿಷಯಗಳನ್ನು ನೀವು ಯಾರೊಂದಿಗೂ ಹೇಳೋದಕ್ಕೆ ಹೋಗಬೇಡಿ. ಆದ್ರಿಂದ ನಿಮಗೆ ಒಂದು ಕುಳ್ಳುಗಳು ಅನ್ನೋದು ಬೆಳೆಯುತ್ತೆ. ವಿಶೇಷವಾಗಿ ಎಸ್ ಹಾಗೂ ಟಿ ಅಕ್ಷರದಿಂದ ಯಾರಿಗೂ ಈ ಹೆಸರಿಂದ ಇರ್ತಾರೋ ಅವರಿಂದ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ನೀವು ನಿಮ್ಮ ಗುಟ್ಟನ್ನು ಅವ್ರ ಮುಂದೆ ಹೇಳಿದ್ರೆ ಅದನ್ನೆಲ್ಲ ರಟ್ಟು ಮಾಡಿ ಎಲ್ಲರಿಗೂ ಹಂಚಿಬಿಡ್ತಾರೆ. ಅವರೊಂದಿಗೆ ನೀವು ಈ ಆಟ ಆಡೋದ್ರಿಂದ ನಿಮಗೆ ತೊಂದರೆಗಳು ಉಂಟಾಗಬಹುದು. ನೀವು ಹೊಸ ಕೆಲಸ ಆರಂಭ ಮಾಡಿದರೆ ಸೋಮವಾರ ಅಥವಾ ಶುಕ್ರವಾರ ಆರಂಭ ಮಾಡಿ. ಅದರಿಂದ ಒಳ್ಳೆಯ ಫಲ ಅನ್ನೋದು ದೊರೆಯುತ್ತೆ. 5 ದಿನಗಳಲ್ಲಿ ಹಳದಿ ಬಟ್ಟೆ ಅನ್ನೋದು ನೀವು ಧರಿಸೋದಕ್ಕೆ ಹೋಗಬೇಡಿ. ಕಪ್ಪು, ನೀಲಿ, ಬಿಳಿ, ಗುಲಾಬಿ ಬಣ್ಣಗಳು ನಿಮ್ಮ ಶುಭ ಬಣ್ಣಗಳಾಗಿರ್ತವೆ. ಇದೇ ರೀತಿ ಇನ್ನೂ ಹಲವಾರು ಮಹತ್ವದ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಎಲ್ಲ ಕುಂಭರಾಶಿಯವರಿಗೂ ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗಬೇಕಂದ್ರೆ ನೀವು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕಿಂದ ಎಲ್ಲ ಕುಂಭರಾಶಿಯವರಿಗೂ ಇದು ವಿಡಿಯೋ ರೀಚ್ ಆಗುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ನಿಮ್ಮದು ಕುಂಭರಾಶಿಯಲ್ಲಿ ಯಾವ ನಕ್ಷತ್ರ, ನಿಮ್ಮ ಮನೆ ದೇವರು ಯಾರು ಮತ್ತು ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ.